ಹಾಯ್ ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಿರುವಂಥ ದೇವಸ್ಥಾನ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ. ಇದು ಮೈಸೂರಿಂದ ಸುಮಾರು 2 ಗಂಟೆ ಕಾಲ ತಗೊಳುತ್ತೆ ಹೋಗೋದಕ್ಕೆ. ಸುಮಾರು 70-75 ಕಿಲೋಮೀಟರ್ಷ್ಟು ಆಗುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಂದವೇ ಹೋಗಬೇಕಾದ್ರೆ ನಮ್ಗೆ ಈ ಥರ ಎಲ್ಲ ಕ್ರಾಪ್ಸ್ ಎಲ್ಲ ಸಿಗುತ್ತೆ ನೋಡಿ. ಬೆಳೆದಿರುವಂಥ ಸನ್ಫ್ಲವರ್ಸು ಮತ್ತು ತುಂಬ ಚೆಂಡು ಹೂ, ಮಾರಿಗೋಲ್ಡ್ ಅಂತಾರಲ್ಲ, ಅದೆಲ್ಲ ಚೆನ್ನಾಗೇ ಕ್ರಾಪಿಂಗ್ ಆಗಿದೆ. ಹಾಗೆ ಇದು ಬಸ್ಸಲ್ಲಿ ಈಗ ಹೊರಡ್ತಿದ್ದೀವಿ ನಾವು. ಅಲ್ಲಿಂದ KSRTC ಬಸ್ಸನ್ನು ಅರೇಂಜ್ ಮಾಡಿದ್ದಾರೆ, ನಮ್ಮ ವೆಹಿಕಲ್ನ ಬಿಡಲ್ಲ. ಸೊ ಹಾಗಾಗಿ ನಾವು ಅದರಲ್ಲೇ ಹೋಗಬೇಕು. ಈಗ ನೀವು ನೋಡ್ತಿರೋಂಥ ವ್ಯೂ ಪಾಯಿಂಟ್ ಬಂದು ಬೆಟ್ಟದ ಮೇಲೆ ಇರೋವಂಥದ್ದು. ಸೊ ಇಲ್ಲೇ ದೇವಸ್ಥಾನ ಕೂಡ ಇರೋದು. ತುಂಬಾ ಚೆನ್ನಾಗಿದೆ. ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ ನೋಡಿ. ಇದು ಕರ್ನಾಟಕದ ಊಟಿ ಅಂತಲೇ ಹೇಳಬೇಕು. ವೆದರ್ ಯಾವಾಗಲೂ ಹೀಗೆ ಇರುತ್ತೆ, ತಣ್ಣಗೆ, ಮಿಸ್ಟು, ತುಂಬಾ ಫಾಗಿ ಯಾವಾಗಲೂ ಹೀಗೆ ಇರುತ್ತೆ. ಹಾಗೆ ಸಮ್ಮರಲ್ಲಿ ಹೋದರೂ ಕೂಡ ನಿಮ್ಗೆ ಇದೇ ವಾತಾವರಣ ಕೂಡ ಇರುತ್ತೆ. ನಾವು ಹೋದಾಗ ಸ್ವಲ್ಪ ಹನಿತಿತ್ತು, ಮಳೆ ಬರ್ತಿತ್ತು. ಅರೆ ವೆದರ್ ಮಾತ್ರ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂಸ್ ಅಂತಲೇ ಹೇಳ್ಬೋದು. ಗ್ರೀನರಿ ಆಗಲಿ, ಮಳೆ ಹನಿ ಬೀಳ್ತಾ ಇದ್ದಂತಾಗಲಿ, ತುಂಬ ಚೆನ್ನಾಗಿ ನೇಚರ್ ಮಾತ್ರ ವಂಡರ್ಫುಲ್ ಆಗಿತ್ತು. ಖಂಡಿತವಾಗ್ಲೂ ನೀವು ಒಂಥರ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ವೀಕೆಂಡ್ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬರ್ಬೋದು. ಹಾಗೆ ನೋಡಿ, ಇಲ್ಲೆಲ್ಲ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿದೆ. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಸ್ವಲ್ಪ ಹನಿ ಬೀಳ್ತಿತ್ತು, ಹಾಗಾಗಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಪ್ಲ್ಯಾನ್ ಮಾಡಿ ಎಂಜಾಯ್ ಮಾಡಿ.